ಮಗು ಶಾಲೆಗೆ ಹೋಗ್ತಾ ಇದ್ದಾನೆ ಇಲ್ಲೋ, ಎಷ್ಟು ಮಾರ್ಕ್ ತೊಗೊಳ್ತಾ ಇದ್ದಾನೆ, ಅದ್ರ ಬಗ್ಗೆ ನಾವು ಗಮನನೇ ಕೊಡೋಲ್ಲ. ಇದು ಪರ್ಮಿಸಿವ್ ಪೇರೆಂಟಿಂಗ್ ಅಂತ ಹೇಳ್ತೇವೆ. ಇದರಿಂದ ಮಕ್ಕಳು ಹಾಳಾಗ್ತಾರೆ. ಎರಡನೇದಾಗಿ ನಾವು ನೆಗ್ಲೆಕ್ಟ್ಫುಲ್ ಪೇರೆಂಟಿಂಗ್, ಇದು ತದ್ವಿರುದ್ಧ. ಮಕ್ಕಳ ಬಗ್ಗೆ ನಾವು ಕಾಳಜಿನೂ ಮಾಡಲ್ಲ, ಜವಾಬ್ದಾರಿಯನ್ನು ತೊಗೊಳ್ಳಲ್ಲ. ಅದೇ ಥರ ಅವ್ರ ಮಕ್ಕಳು ಏನಾಗ್ತಾರೆ ಮುಂದೆ, ಶಾಲೆಗೆ ಹೋಗ್ತಾ ಇದ್ದಾನೋ ಇಲ್ಲೋ, ಪರೀಕ್ಷೆಯಲ್ಲಿ ಯಾವ ಥರ ಮಾಡ್ದೆ, ಇದ್ರ ಬಗ್ಗೆ ನಾವು ಗಮನ ಕೊಡೋಲ್ಲ. ಇದರಲ್ಲಿ ಎಷ್ಟೋ ಸಾರಿ ಪೇರೆಂಟ್ಸ್ ತಪ್ಪಂತ ಹೇಳೋಕ್ಕಾಗಲ್ಲ. ಏನಾಗುತ್ತೆ ಅಂದರೆ ಅವ್ರು ತಮ್ಮದೇ ತೊಂದರೆಗಳು ಸುಮಾರು. ಐಡಿಯಲ್ ಅಂತ ಯಾವುದೂ ಇಲ್ಲ ಇದರಲ್ಲಿ. ಪರ್ಫೆಕ್ಟ್ ಪೇರೆಂಟಿಂಗ್ ಅಂತಿಲ್ಲ, ಪರ್ಫೆಕ್ಟ್ ಚಿಲ್ಡ್ರನ್ನೂ ಇರೋಲ್ಲ ಮಕ್ಕಳಲ್ಲಿ, ಅಲ್ವಾ? ಯಾವ್ದಾದ್ರು ಪರ್ಫೆಕ್ಟ್ ಇದ್ದವ್ರು ನೋಡಿದ್ದೀರಾ? ದೇರ್ ಇಸ್ ನಥಿಂಗ್ ಲೈಕ್ ಪರ್ಫೆಕ್ಟ್ ಪರ್ಸನ್. ಈವನ್ ಗಾಂಧೀಜಿ ಆಲ್ಸೋ ಹ್ಯಾಡ್ ಸಮ್ ಡ್ರಾಬ್ಯಾಕ್ಸ್, ಅಲ್ವಾ? ಸೊ ಪರ್ಫೆಕ್ಟ್ ಪರ್ಸನ್ ಇರೋಕ್ಕೆ ಸಾಧ್ಯ ಇಲ್ಲ. ಯಾರು ನಾನು ಪರ್ಫೆಕ್ಟ್ ಅಂತ ಹೇಳಿದರೆ ಡೋಂಟ್ ಬಿಲೀವ್ ದಟ್ ಪರ್ಸನ್. ಮತ್ತು ಅವ್ರಿಗೆ ದುಡ್ಡಿನ ಮಹತ್ವವನ್ನು ಹೇಳ್ಕೊಡ್ರಿ. ದುಡ್ಡನ್ನು ಖರ್ಚು ಮಾಡೋದು ಭಾಳ ಈಸಿ, ಆದರೆ ಅದನ್ನು ಹೇಗೆ ಗಳಿಸೋದು, ಎಷ್ಟು ಕಷ್ಟಪಡಬೇಕಾಗುತ್ತೆ ಅದನ್ನು ಅವ್ರಿಗೆ ಗೊತ್ತಾಗಬೇಕು. ಅದನ್ನು ನೀವು ತಿಳಿಸಿ ಹೇಳಿ. ದುಡ್ಡನ್ನು ಹೇಗೆ ಮಾಡಬೇಕು, ಆಮೇಲೆ ದುಡ್ಡನ್ನು ಹೇಗೆ ಖರ್ಚು ಮಾಡಬೇಕು, ದುಡ್ಡನ್ನು ಹೇಗೆ ಉಳಿಸ್ಬೇಕು, ಯಾಕೆ ಉಳಿಸ್ಬೇಕು ಅದನ್ನು ಹೇಳ್ಕೊಡಿ. ಆಮೇಲೆ ಅವ್ರು ಸ್ವಲ್ಪ 10 ವರ್ಷ 12 ವರ್ಷ ಆದಮೇಲೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಅವ್ರ ಕಡೆಯಿಂದ. ಅವರೇ ದುಡ್ಡನ್ನು ಹಾಕಬೇಕು, ದುಡ್ಡನ್ನು ತೆಗಿಬೇಕು, ಬ್ಯಾಂಕಿಂಗ್ ಆಪರೇಷನ್ ಯಾವ ಥರ ಇರ್ತದೆ ಅದನ್ನೂ ಅವ್ರಿಗೆ ಅರ್ಥ ಆಗುತ್ತೆ. ಅಂದರೆ ಮಕ್ಕಳನ್ನು ಹೇಗೆ ಸರಿಯಾಗಿ ಪೋಷಿಸಬೇಕು, ಸಾಕಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಕ್ಕಳ ಪಾಲನೆ ಪೋಷಣೆ ಒಂದು ಜವಾಬ್ದಾರಿಯುತ ಒಂದು ಕೆಲಸ. ಆದರೆ ಎಷ್ಟು ಜನಕ್ಕೆ, ನಿಮ್ಮಲ್ಲಿ ಭಾಳಷ್ಟು ಜನ ಮದುವೆ ಆಗಿರಬೇಕು, ಮಕ್ಕಳು ಆಗಿದ್ದಾರೆ, ಕೆಲವೊಬ್ಬರಿಗೆ ಮೊಮ್ಮಕ್ಕಳು ಆಗಿರ್ಬೋದು. ನಾನು ಮೊದಲನೇದಾಗಿ ಕೇಳೋಕ್ಕೆ ಇಷ್ಟಪಡ್ತೇನೆ, ನಿಮಗೆ ಪೇರೆಂಟಿಂಗ್ ಅಂದರೆ ಮಕ್ಕಳ ಪೋಷಣೆ ಮಾಡೋಕ್ಕೆ ಯಾರು ಹೇಳಿಕೊಟ್ರು, ಯಾರಿಂದ ನೀವು ಕಲ್ತ್ರಿ ಅನ್ನೋದನ್ನು ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು 2-3 ಜನ ಕೈ ಎತ್ತಿರಿ. ಯಾರು ಹೇಳೋಕ್ಕೆ? ದಯವಿಟ್ಟು ಹೇಳಿ ಅಮ್ಮ. ತಾಯಿಯಿಂದ ಹೇಳಿಕೊಟ್ರು. ಹಾಂ. ಗಂಡಸರು ನೀವು ಹೇಳಿ. ಮೇಲ್ಸ್ ತಂದೆಂದರು ಹೇಳಿ. ಹಾಂ, ಭಾಳಷ್ಟು ಜನಕ್ಕೆ ತಾನಾಗೆ ಬಂದಿರುತ್ತೆ, ಯಾರು ಹೇಳಿಕೊಟ್ರಿಲ್ಲ. ಯಾಕಂದರೆ ಮೊದಲು ಏನಾಗ್ತಾಯಿತ್ತು, ಜಾಯಿಂಟ್ ಫ್ಯಾಮಿಲಿ ಇತ್ತು ಅಲ್ವಾ? ಆವಾಗ ತಂದೆ ತಾಯಿ, ಅಜ್ಜ ಅಜ್ಜಿ, ದೊಡ್ಡಪ್ಪ ಚಿಕ್ಕಪ್ಪ ಅವರೆಲ್ಲರೂ ಜೊತೆಗಿರ್ತಿದ್ರು. ಅವರು ತಮ್ಮ ಅನುಭವವನ್ನು ಹಂಚಿಕೊಂಡ್ಬಿಟ್ಟು ನಮಗೆ ಹೇಳ್ಕೊಡ್ತಾಯಿದ್ರು ಮಕ್ಕಳು ಹೇಗೆ ನೋಡ್ಕೊಳ್ಬೇಕು. ಯಾಕಂದರೆ ಅವ್ರ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ವ, ಆ ಸೆಲ್ಫ್ ಎಕ್ಸ್ಪೀರಿಯೆನ್ಸ್ ಏನಿರುತ್ತೆ ಅದು ಭಾಳ ಮುಖ್ಯ. ಅದು ಈಗ ಜಾಯಿಂಟ್ ಫ್ಯಾಮಿಲಿ ಹೋಗ್ಬಿಟ್ಟು ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿಬಿಟ್ಟಿದೆ. ಗಂಡ ಹೆಂಡತಿ ಮಕ್ಕಳು ಇಂಥ ಫ್ಯಾಮಿಲಿ ಜಾಸ್ತಿ ಇರ್ತದೆ. ಅಂಥ ಹೊತ್ತಿನಲ್ಲಿ ನಾವು ಪೇರೆಂಟಿಂಗ್ ಯಾವ ಥರ ಮಾಡ್ತೀವಿ ಅಂದರೆ ಟ್ರಯಲ್ ಆ್ಯಂಡ್ ಎರರ್. ಈ ಥರ ಮಾಡಿದರೆ ಸರಿಯಾಗ್ಬೋದು ಅಂತ ಪ್ರಯತ್ನ ಮಾಡ್ತೀವಿ, ಅದಾಗಲಿಲ್ಲ ಫೇಲ್ಯೂರ್ ಆದರೆ ಇನ್ನೊಂದು ಸಲ ಮಾಡ್ತೀವಿ ಬೇರೆ ಥರ. ಸೊ ಮೊದಲನೇ ಮಗು ಆದಾಗ ಭಾಳ ಕಷ್ಟಪಡಬೇಕಾಗ್ತದೆ. ಆ ಎರಡನೇ ಮಗುನಲ್ಲಿ ಅಷ್ಟು ತೊಂದರೆ ಆಗೋಲ್ಲ, ಯಾಕಂದ್ರೆ ಮೊದಲನೇ ಮಗುವಿನ ಎಕ್ಸ್ಪೀರಿಯೆನ್ಸ್ ಆಗಿರುತ್ತಲ್ಲ, ಅದನ್ನು ನಾವು ಬಳಸ್ಕೊಂಡ್ಬಿಟ್ಟು ಎರಡನೇ ಮಗುವಿನ ಪೋಷಣೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಇದನ್ನು ಹೇಳಿಬಿಟ್ಟು ಈ ಮಕ್ಕಳು ನಾವು ನೋಡ್ಕೋಬೇಕಂದ್ರೆ ಪೇರೆಂಟ್ಸ್ ಜವಾಬ್ದಾರಿ ಏನಂದರೆ ನಾವು ರೋಲ್ ಮಾಡೆಲ್ ಆಗಬೇಕು. ನಾವು ನಮ್ಮ ಜೀವನವನ್ನು ಯಾವಾಗ ಸರಿಯಾಗಿ ನಡೆಸ್ಕೊಂಡು ಹೋಗ್ತೀವಿ, ಮಕ್ಕಳು ನಾವು ಏನು ಹೇಳ್ತೀವಿ ಅವರಿಗೆ ಅದನ್ನು ನೋಡ್ಕೊಳ್ಳಲ್ಲ. ನೀವು ಯಾವ ಥರ ನಡ್ಕೊಳ್ತೀರೋ ಅದನ್ನು ನೋಡ್ಕೊಂಡ್ಬಿಟ್ಟು ಅವರು ಅನುಕರಿಸಿ ತಾವು ಕಲಿತಾರೆ ಪಾಠ. ನಾನು ಹೇಳ್ಬೋದು, ನೀವು ಸಿಗರೇಟ್ ಸೇದಬಾರ್ದು ಅಂತ ಹೇಳ್ತೇನೆ, ಆದರೆ ನಾನು ಸ್ಮೋಕ್ ಮಾಡ್ತಾ ಇರ್ತೇನೆ. ಮಗು ಏನು ಮಾಡ್ತಾನೆ, ನನಗೆ ಹೆದರಿಬಿಟ್ಟು ಸುಮ್ಮನೆ ಇರ್ತಾನೆ. ನಾನು ಇಲ್ಲದಾಗ ಅವನು ತಾನು ಪ್ರಯತ್ನ ಮಾಡ್ತಾನೆ ಸ್ಮೋಕ್ ಮಾಡಿ. ಅವನು ಅಪ್ಪ ಮಾಡ್ತಾಯಿದ್ದೆ ನಾನು ಮಾಡಬಾರ್ದು ಯಾಕೆ ಅಂತ. ಕುಡಿತಾಯಿದ್ರೆ ಅವನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಿಮ್ಮ ಎದುರುಗಡೆ ಮಾಡಲಿಕ್ಕಿಲ್ಲ, ಕದ್ದು ಮುಚ್ಚಿ ಮಾಡ್ತಾ ಇರ್ತಾನೆ. ಅದಕ್ಕೆ ನೀವು ರೋಲ್ ಮಾಡೆಲ್ ಆಗಬೇಕು. ನಿಮ್ಮ ಮಗ ಒಳ್ಳೆಯವನಾಗಬೇಕಂದ್ರೆ ನೀವು ಫಸ್ಟು ಒಳ್ಳೆಯವನಾಗಿರೋದಕ್ಕೆ ಕಲ್ತ್ಕೋಬೇಕು. ತಂದೆ ತಾಯಿ ಇಬ್ಬರಿಗೂ ಜವಾಬ್ದಾರಿ ಇದೆ. ಎಲ್ಲಿವರೆಗೆ ನಾವು ನಮ್ಮ ಲೆವೆಲ್ ಆಫ್ ಲಿವಿಂಗ್ ಹೈ ಸ್ಟ್ಯಾಂಡರ್ಡ್ ನಾವು ಮೇಂಟೈನ್ ಮಾಡೋಂಗಿಲ್ಲ, ಮಾರಲ್ ಎಥಿಕಲ್ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡಲ್ಲ, ಮಕ್ಕಳು ನಾವು ಒಳ್ಳೆಯದಾಗಿ ಸಲಹಕ್ಕೆ ಅಥವಾ ಸಾಕೋಕ್ಕೆ ಸಾಧ್ಯ ಆಗೋಲ್ಲ. ಇದು ನಾವು ಭಾಳ ಮುಖ್ಯವಾದ ವಿಷಯ, ಎಲ್ಲ ತಿಳ್ಕೊಳ್ಬೇಕು. ಮತ್ತು ನಾವು ಪೇರೆಂಟಿಂಗ್ನಲ್ಲೇ ಹಲವಾರು ಥರಗಳಿದ್ದಾವೆ. ಒಬ್ಬೊಬ್ಬ ಪೇರೆಂಟ್ ಒಂದೊಂದು ಥರ ತನ್ನ ಮಕ್ಕಳನ್ನ ಪೋಷಣೆ ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ನಾವು 4 ಥರ ವಿಂಗಡಿಸ್ಬೋದು. ಮೊದಲನೇದಾಗಿ ಪರ್ಮಿಸಿವ್ ಪೇರೆಂಟಿಂಗ್, ಎರಡನೇದು ನೆಗ್ಲೆಕ್ಟ್ಫುಲ್ ಪೇರೆಂಟಿಂಗ್, ಮೂರನೇದು ಅಥಾರಿಟೇರಿಯನ್ ಪೇರೆಂಟಿಂಗ್, ನಾಲ್ಕನೇದು ಅಥಾರಿಟೇಟಿವ್ ಪೇರೆಂಟಿಂಗ್. ಇದನ್ನು ನಾನು ವಿವರಣೆ ಕೊಡ್ತೇನೆ, ಇವೆಲ್ಲ ಇಂಗ್ಲೀಷ್ನಲ್ಲಿದೆ. ಮೊದಲನೇದಾಗಿ ಪರ್ಮಿಸಿವ್ ಪೇರೆಂಟಿಂಗ್ ಅಂದರೆ ಏನು, ಇದನ್ನು ತಿಳ್ಕೊಳ್ಳೋದಕ್ಕೆ ಮುಂಚೆ ನಾವು ರೆಸ್ಪಾನ್ಸಿವ್ನೆಸ್
ಮತ್ತು ಡಿಮಾಂಡಿಂಗ್ನೆಸ್, ಇವೆರಡು ವರ್ಡ್ಸ್ ಅರ್ಥ ತಿಳ್ಕೊಬೇಕು ಶಬ್ದಗಳು. ರೆಸ್ಪಾನ್ಸಿವ್ನೆಸ್ ಅಂದರೆ ಮಗುವಿನ ತೊಂದರೆಗಳು, ಕಷ್ಟಗಳು, ಅವುಗಳನ್ನು ನಾವು ಅರ್ಥಕೊಂಡ್ಬಿಟ್ಟು ಅವುಗಳಿಗೆ ಪರಿಹಾರ ಕಂಡು ಹಿಡಿಯೋದು, ಮಗುವನ್ನು ಪ್ರೀತಿ ಮಾಡೋದು, ಮುದ್ದು ಮಾಡೋದು, ಇವೆಲ್ಲ ರೆಸ್ಪಾನ್ಸಿವ್ನೆಸ್ನಲ್ಲಿ ಬರ್ತದೆ. ಡಿಮಾಂಡಿಂಗ್ನೆಸ್ನಲ್ಲಿ ಮಗು ಸರಿಯಾಗಿ ಓದ್ತಾ ಇದ್ದಾನಲ್ಲೋ, ಶಾಲೆಗೆ ಸರಿಯಾಗಿ ಹೋಗ್ತಾ ಇದ್ದಾನಲ್ಲೋ, ಆಮೇಲೆ ಹೋಮ್ವರ್ಕ್ ಸರಿಯಾಗಿ ಮಾಡ್ತಾ ಇದ್ದಾನಲ್ಲೋ, ಪರೀಕ್ಷೆಯಲ್ಲಿ ಯಾವ ಥರ ಮಾಡ್ದವ, ಇದನ್ನು ತಿಳ್ಕೊಳ್ಳೋ ಜವಾಬ್ದಾರಿ, ಮತ್ತು ಸ್ಟೂಡೆಂಟ್ ಪೇರೆಂಟ್ ಮೀಟಿಂಗ್ನಲ್ಲಿ ಹೋಗಿ ಅಟೆಂಡ್ ಮಾಡೋದು, ಇವೆಲ್ಲ ನಮ್ಮ ಜವಾಬ್ದಾರಿನೇ ಇರ್ತದೆ, ಮಗುವಿನ ಜವಾಬ್ದಾರಿನೇ ಇರ್ತದೆ. ಅದನ್ನು ನಾವು ಡಿಮಾಂಡಿಂಗ್ನೆಸ್, ನಮ್ಮ ಮಗುವಿನಿಂದ ಏನು ಅಪೇಕ್ಷೆ ಮಾಡ್ತಿಲ್ಲ ಅದು ಡಿಮಾಂಡಿಂಗ್ನೆಸ್ ಆಗುತ್ತೆ. ಮಗುವಿಗೆ ನಾವು ಏನು ತೋರಿಸ್ತೇವಲ್ಲ, ಪ್ರೀತಿ, ವಿಶ್ವಾಸ, ಅದು ರೆಸ್ಪಾನ್ಸಿವ್ನೆಸ್ಲಿ ಬರ್ತದೆ. ಇದರಲ್ಲೇ ಹೇರುಪೇರಾದಾಗ ಡಿಫ್ರೆಂಟ್ ಟೈಪ್ ಆಫ್ ಪೇರೆಂಟಿಂಗ್ ಬರ್ತದೆ. ಮೊದಲನೇದಾಗಿ ಏನು ಹೇಳ್ತೇನೆ ನಾನು, ಜಾಸ್ತಿ ಮುದ್ದು ಮಾಡ್ತೀವಿ ನಾವು ಮಕ್ಕಳನ್ನ. ಪರ್ಮಿಸಿವ್ ಪೇರೆಂಟಿಂಗ್ ಅಂತ ಹೇಳಿದೆ. ಪರ್ಮಿಸಿವ್ ಪೇರೆಂಟಿಂಗ್ ಏನಾಗುತ್ತೆ, ಮಗು ಏನೇ ಕೇಳಿದ್ರೆ ಕೊಟ್ಬಿಡ್ತೀವಿ. ಮಗ ಬರ್ತಾನೆ ಹೇಳ್ತಾನೆ, ನೋಡಪ್ಪ ನಮ್ಮ ಕಾಲೇಜ್ನಲ್ಲಿ ಎಲ್ಲರೂ ಮೋಟ್ರ್ ಬೈಕ್ ತರ್ತಾರೆ, ನನಗೆ ಮೋಟ್ರ್ ಬೈಕ್ ಬೇಕು. ಆಯಿತು ಮಗು, ಬೇಕಾ ತಗೋ. ಮಗಳು ಬರ್ತಾಳೆ, ನನಗೆ ಸೆಲ್ ಫೋನ್ ಬೇಕು, ಕಾಸ್ಟ್ಲಿ ಸೆಲ್ ಫೋನ್ ಬೇಕು, ನನ್ನ ಗೆಳತಿಯರೆಲ್ಲ ಉಪಯೋಗಿಸ್ತಾರೆ, ನನಗೂ ಬೇಕಂತ. ಆಯಿತು ತಗೋ. ನಾವು ಗೋವಾಕ್ಕೆ ಹೋಗ್ಬೇಕು, ಟೂರಿಗೆ ಹೋಗ್ತಾ ಇದ್ದೇವೆ, ಹೋಗು. ಅಂದರೆ ಮಗು ಏನು ಹೇಳ್ತೀವಿ ಎಲ್ಲನೂ ಕೊಡಿಸ್ಬಿಡ್ತೀರ ನೀವು. ಅದರಿಂದ ಆ ಮೋಟ್ರ್ ಬೈಕ್ ತೊಗೊಂಡ್ರೆ ಅವನು ಸರಿಯಾಗಿ ಬಳಸ್ತಾ ಇದ್ದಾನೋ ಇಲ್ಲೋ, ಲರ್ನಿಂಗ್ ಲೈಸೆನ್ಸ್ ತೊಗೊಳ್ಬೇಕು, ಜವಾಬ್ದಾರಿ ಇರ್ತದೆ. ಇಲ್ದರೆ ಅವನಲ್ಲಿ ಆಕ್ಸಿಡೆಂಟ್ ಮಾಡಿ ತನ್ನ ಕೈ ಕಾಲು ಮುರ್ಕೊಳ್ತಾನೆ, ಇಲ್ದರೆ ಬೇರೆಯವ್ರ ಕೈ ಕಾಲು ಮುರಿತಾನೆ ಅವನು. ಸೊ ಅದನ್ನು ನಾವು ತಿಳಿಸಿ ಹೇಳಬೇಕು. ಹೇಳ್ದ ಹಾಗೇ ಮಗು ಏನು ಬೇಕು ಕೊಡ್ತಾರೆ. ಏನೋ ಆಟಿಕೆ ಸಾಮಾನು ಬೇಕು ತಗೋ. ಮನೆ ತುಂಬ ಬರೀ ಆಟಿಕೆ ಸಾಮಾನು ಬಿದ್ದಿರುತ್ತೆ, ಅವ್ನು ದೊಡ್ಡವನಾಗ್ತಾನೆ, ಒಂದು ವರ್ಷದಲ್ಲಿ ಅದನ್ನು ಬಳಸಲ್ಲ, ಮತ್ತೆ ಬಿಸಾಕಿಬಿಟ್ಟಿರ್ತಾನೆ. ಅದಾಗಬಾರ್ದು. ಇದು ನಾವೇನು ಹೇಳ್ತೇವೆ, ಪರ್ಮಿಸಿವ್ ಪೇರೆಂಟಿಂಗ್ ಅಂತ ಹೇಳ್ತೀವಿ. ಆದರೆ ಮಗುವಿನಿಂದ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ. ಮಗು ಶಾಲೆಗೆ ಹೋಗ್ತಾ ಇದ್ದಾನೆ ಇಲ್ಲೋ, ಎಷ್ಟು ಮಾರ್ಕ್ ತೊಗೊಳ್ತಾ ಇದ್ದಾನೆ, ಅದ್ರ ಬಗ್ಗೆ ನಾವು ಗಮನನೇ ಕೊಡೋಲ್ಲ. ಇದು ಪರ್ಮಿಸಿವ್ ಪೇರೆಂಟಿಂಗ್ ಅಂತ ಹೇಳ್ತೇವೆ. ಇದರಿಂದ ಮಕ್ಕಳು ಹಾಳಾಗ್ತಾರೆ. ಎರಡನೇದಾಗಿ ನಾವು ನೆಗ್ಲೆಕ್ಟ್ಫುಲ್ ಪೇರೆಂಟಿಂಗ್, ಇದು ತದ್ವಿರುದ್ಧ. ಮಕ್ಕಳ ಬಗ್ಗೆ ನಾವು ಕಾಳಜಿನೂ ಮಾಡಲ್ಲ, ಜವಾಬ್ದಾರಿಯನ್ನು ತೊಗೊಳ್ಳಲ್ಲ. ಅದೇ ಥರ ಅವ್ರ ಮಕ್ಕಳು ಏನಾಗ್ತಾರೆ ಮುಂದೆ, ಶಾಲೆಗೆ ಹೋಗ್ತಾ ಇದ್ದಾನೋ ಇಲ್ಲೋ, ಪರೀಕ್ಷೆಯಲ್ಲಿ ಯಾವ ಥರ ಮಾಡ್ದೆ, ಇದ್ರ ಬಗ್ಗೆ ನಾವು ಗಮನ ಕೊಡೋಲ್ಲ. ಇದರಲ್ಲಿ ಎಷ್ಟೋ ಸಾರಿ ಪೇರೆಂಟ್ಸ್ ತಪ್ಪಂತ ಹೇಳೋಕ್ಕಾಗಲ್ಲ. ಏನಾಗುತ್ತೆ ಅಂದರೆ ಅವ್ರು ತಮ್ಮದೇ ತೊಂದರೆಗಳು ಸುಮಾರು ಇರ್ತವೆ. ಅವನಿಗೆ ತನ್ನ ಬಿಸ್ನೆಸ್ಸಲ್ಲೇ ತಂದೆಗೆ ತೊಂದರೆ ಇರ್ತದೆ, ಅಥವಾ ತನ್ನ ಜಾಬ್ನಲ್ಲಿ ಏನೋ ಪ್ರಾಬ್ಲಮ್ ಆಗಿರುತ್ತೆ, ಅದರಲ್ಲೇ ಅವ್ನು ಮುಳುಗಿಬಿಟ್ಟಿರ್ತಾನೆ. ತಾಯಿನೂ ಹಾಗೆ, ತನ್ನ ಮನೆ ಕೆಲಸ ಆಯಿತು, ಇಲ್ಲದ್ರೆ ತನ್ನ ಮಹಿಳಾ ಮಂಡಳಿ ಅಲ್ಲಿ ಹೋಗೋದು, ಅಟೆಂಡ್ ಮಾಡೋದು ಮಾಡ್ತಿರ್ತಾಳೆ. ಮಗುವಿನ ಕಡೆ ಗಮನ ಕೊಡೋಲ್ಲ, ತಂದೆನೂ ಕೊಡೋಲ್ಲ, ತಾಯಿನೂ ಕೊಡೋಲ್ಲ. ಆವಾಗಲೇ ನೆಗ್ಲೆಕ್ಟ್ಫುಲ್ ಪೇರೆಂಟಿಂಗ್ ಆಗುತ್ತೆ, ಮಗು ಅಡ್ಡದಾರಿ ಹಿಡಿಯುತ್ತೆ. ಇದೊಂದು ಇನ್ನೊಂದು ಥರದ್ದು. ಮೂರನೇದು ಹೇಳಬೇಕಂದ್ರೆ ಅಥಾರಿಟೇರಿಯನ್ ಪೇರೆಂಟ್ಸ್, ಅಂದರೆ ಅವರು ಸರ್ವಾಧಿಕಾರಿಗಳು. ಅವ್ರೇನು ಹೇಳ್ತಾರೆ ಅದು ಕೇಳಬೇಕು. ಶಾಲೆಯಿಂದ ಮನೆಗೆ ಬರ್ತದೆ ಮಗು, ಯಾಕೆ ಇಷ್ಟು ಲೇಟು, 5:15ಕ್ಕೆ ಬರಬೇಕು ನೀನು, 5 ಗಂಟೆಗೆ ಸ್ಕೂಲ್ ಬಿಡತ್ತೆ ನಿಂದು, 5:15 ಆಯಿತು ನೀನು, ಯಾಕೆ ಹೀಗೆ ಮಾಡಿದ್ಯಾ ಅಂತ ಬೈತಾರೆ. ಅಲ್ಲ, ಶಾಲೆಯಲ್ಲಿ ಹಿಂಗಾಯ್ತು ಅದೆಲ್ಲ ಹೇಳಬೇಡ ನನಗೆ, ಈಗ ತಿಂಡಿ ತಿನ್ನು, ಓದಕ್ಕೆ ಕೂತ್ಕೋ ಅಷ್ಟೇ. 9 ಗಂಟೆಗೆ ಬಂದು ಊಟ ಮಾಡು, ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕು, ಒಳ್ಳೆ ಮಾರ್ಕ್ಸ್ ಬರಿಬೇಕು, ಗೊತ್ತಾಯ್ತಾ ನೀನು, ಇದು ನಿನ್ನ ಜವಾಬ್ದಾರಿ. ಅಂದರೆ ಮಗುವಿಗೆ ಡಿಮಾಂಡಿನೆಸ್ ಭಾಳ ಇರ್ತದೆ ಅವ್ರಿಗೆ. ಆದರೆ ಮಗುವಿಗೆ ಅವರು ಅಫೆಕ್ಷನ್, ಲವ್ ಏನು ತೋರಿಸಲ್ಲ. ಮಗು ಒಂದು ಸಣ್ಣ ಕೆಲಸ ಸರಿಯಾಗಿ ಮಾಡಿದ್ರು ಅದಕ್ಕೆ ಹೊಗಳ್ಬೇಕು ನಾವು, ಅದು ಹೊಗಳಲ್ಲ. ಸೊ ಇದು ಅಥಾರಿಟೇರಿಯನ್. ಇದರಲ್ಲೂ ಮಕ್ಕಳು ಹಾಳಾಗ್ತಾರೆ. ನಿಮ್ಮ ಮುಂದೆ ಶಿಸ್ತಿನಂಗೆ ತೋರಿಸ್ತಾರೆ, ನೀವು ಇಲ್ಲದಾಗ ಅವರು ತಮಗೆ ತಿಳಿದ ಹಾಗೆ ಮಾಡೋಕ್ಕೆ ಶುರು ಮಾಡ್ತಾರೆ. ಇನ್ನೊಂದು ಅಥಾರಿಟೇಟಿವ್, ಅಂದರೆ ಇದು ಬ್ಯಾಲೆನ್ಸ್ಡ್ ಇರ್ತದೆ. ನಿಮ್ಮ ರೆಸ್ಪಾನ್ಸಿವ್ನೆಸ್ಸು ಮತ್ತು ಡಿಮಾಂಡಿಂಗ್ನೆಸ್ ಎರಡೂ ಬ್ಯಾಲೆನ್ಸ್ಡ್ ಆಗಿರ್ತದೆ. ಅಂದರೆ ಮಗುನ ಅಷ್ಟೇ ಮುದ್ದು ಮಾಡ್ತೀರಾ, ಅಷ್ಟೇ ಪ್ರೀತಿ ಮಾಡ್ತೀರಾ, ಅದ್ರ ತೊಂದರೆಗಳು ಬಂದರೆ ಅದನ್ನೆಲ್ಲ ಪರಿಹಾರ ಮಾಡಿಕೊಡ್ತೀರಾ. ಇದನ್ನು ನೀವು ಅದನ್ನು ನಡೆಸ್ಕೊಂಡು ಹೋಗ್ತೀರಾ. ಇದೇ ರೀತಿ ಮಗು ಅದ್ರದ್ದು ಎಕ್ಸ್ಪೆಕ್ಟೇಷನ್ ನೀವು ನೋಡ್ತಾ ಇರ್ತೀರ. ಸರಿಯಾಗಿ ಸ್ಕೂಲಿಗೆ ಹೋಗ್ತಾ ಇದೆ ಇಲ್ಲ, ಪೇರೆಂಟ್ಸ್ ಸ್ಕೂಲ್ ಇದು ಟೀಚರ್ಸ್ ಮೀಟಿಂಗ್ ಅಟೆಂಡ್ ಮಾಡ್ತೀರಾ, ಮಗುವಿನ ಪ್ರೋಗ್ರೆಸ್ ಯಾವ ಥರ ಆಗ್ತದೆ ನೋಡ್ತೀರಾ, ಆಮೇಲೆ ಚೆನ್ನಾಗಿ ಮಾರ್ಕ್ಸ್ ಬರ್ತಾ ಇದೆಯಲ್ಲ ನೋಡ್ತೀರಾ. ಸೊ ಇದು ನಿಮ್ಮ ಜವಾಬ್ದಾರಿ, ಅದನ್ನು ನೋಡ್ತಿರ್ತೀರ ನಾವು. ಸೊ ಎರಡೂ ಯಾವ ಬ್ಯಾಲೆನ್ಸ್ಡ್ ಆಗುತ್ತೆ. ಸೊ ಅಥಾರಿಟೇಟಿವ್ ಪೇರೆಂಟಿಂಗ್ ಬೆಸ್ಟ್ ವೇ. ಐಡಿಯಲ್ ಅಂತ ಯಾವುದೂ ಇಲ್ಲ ಇದರಲ್ಲಿ. ಪರ್ಫೆಕ್ಟ್ ಪೇರೆಂಟಿಂಗ್ ಅಂತಿಲ್ಲ, ಪರ್ಫೆಕ್ಟ್ ಚಿಲ್ಡ್ರನ್ನೂ ಇರೋಲ್ಲ ಮಕ್ಕಳಲ್ಲಿ, ಅಲ್ವಾ? ಯಾವ್ದಾದ್ರು ಪರ್ಫೆಕ್ಟ್ ಇದ್ದವ್ರು ನೋಡಿದಿರಾ? ದೇರ್ ಇಸ್ ನಥಿಂಗ್ ಲೈಕ್ ಪರ್ಫೆಕ್ಟ್ ಪರ್ಸನ್. ಈವನ್ ಗಾಂಧೀಜಿ ಆಲ್ಸೋ ಹ್ಯಾಡ್ ಸಮ್ ಡ್ರಾಬ್ಯಾಕ್ಸ್, ಅಲ್ವಾ? ಸೊ ಪರ್ಫೆಕ್ಟ್ ಪರ್ಸನ್ ಇರೋಕ್ಕೆ ಸಾಧ್ಯ ಇಲ್ಲ. ಯಾರು ನಾನು ಪರ್ಫೆಕ್ಟ್ ಅಂತ ಹೇಳಿದರೆ ಡೋಂಟ್ ಬಿಲೀವ್ ದಟ್ ಪರ್ಸನ್. ಹಾಗೆ
ಸೊ ಇದನ್ನು ಹೇಳಿಬಿಟ್ಟು ನಾನು ಮತ್ತು ಇನ್ನೊಂದು 4 ವಿಷಯ ಹೇಳಕ್ಕೆ ಬರ್ತೀನಿ. ಕಾಮನ್ ಆಗಿರುವಂಥವು, ಮಕ್ಕಳು ತಪ್ಪು ಮಾಡಿದರೆ ಹೊಡಿಬೇಡಿ. ಯಾಕೆ ಹೊಡಿಬಾರ್ದು? ಶಿಕ್ಷೆ ಕೊಡಬೇಕಲ್ವ ಅವ್ರಿಗೆ, ಯಾಕೆ ಹೊಡಿಬಾರ್ದು? ಹೊಡೆದ ದೇ ಬಿಕಮ್ ಹಾರ್ಡನ್. ಮೊದಲು ಅವ್ರಿಗೇನೋ ಪೆಟ್ಟು ತಗಲುತ್ತೆ, ಆಮೇಲೆ ಅವ್ರಿಗೆ ದಡ್ಡು ಬಿದ್ದುಬಿಡುತ್ತೆ, ಅವ್ರು ಕೇರ ಮಾಡಲ್ಲ, ಯಾವುದು ಪರಿಣಾಮ ಬೀರಲ್ಲ, ಇನ್ನೂ ಕೆಟ್ಟ ಪರಿಣಾಮ ಆಗ್ತಾ ಹೊರತು ಒಳ್ಳೆ ಪರಿಣಾಮ ಏನೂ ಆಗೋದಿಲ್ಲ. ಸೊ ಅದಕ್ಕೆ ಏನು ಮಾಡಬೇಕಂದ್ರೆ, ಮತ್ತು ಮಗು ತಪ್ಪು ಮಾಡಿದ್ರೆ ಏನು ಮಾಡ್ಬೇಕು? ನಾವು ಸುಮ್ಮನೆ ಇರಬೇಕಾ? ಸುಮ್ಮನೆ ಇರಬಾರ್ದು. ಏನು ಮಾಡಬೇಕು? ಮಗುವಿಗೆ ಕೆಲವೊಂದು ಭಾಳ ಇಷ್ಟವಾದ ಇವು ಇರ್ತಾವೆ, ಏನೋ ಆಟ ಆಡಬೇಕು, ಟಿ ವಿ ನೋಡಬೇಕು ಅಥವಾ ಏನೋ ಇರ್ತದೆ. ಸೊ ಪ್ರತಿ ದಿವಸ ಒಂದು ಅರ್ಧ ಗಂಟೆ ಟಿ ವಿ ನೋಡೋಕೆ ಬಿಡ್ತೀರ, ಆವತ್ತಿನ ದಿವಸ ಟಿ ವಿ ನೋಡೋದು ಕಟ್. ಸೊ ಅವ್ನು ಏನು ಖುಷಿ ಕೊಡ್ತದಲ್ಲ ಅದನ್ನು ತೆಗೆದುಹಾಕಿ. ದಟ್ಸ್ ದ ಬೆಸ್ಟ್ ವೇ ಆಫ್ ಪನಿಷ್ಮೆಂಟ್. ಅಥವಾ ಅವನು ಏನೋ ಸುಳ್ಳು ಹೇಳ್ತಾನೆ, ನಾನು ಸುಳ್ಳು ಹೇಳಿದ್ದೇನೆ ಇನ್ನೊಂದು ಸುಳ್ಳು ಹೇಳಲ್ಲ ಅಂತ ಒಂದು 100 ಸಲ ಬರ್ಸಿ ಅವನ ಕಡೆ. ಅರ್ಥ ಆಯ್ತಾ? ಸೊ ಅದರಿಂದ ಅವನ ಮನಸ್ಸಿನಲ್ಲಿ ಉಳಿಯುತ್ತೆ, ನಾನು ಸುಳ್ಳು ಹೇಳಿದರೆ ಈ ಕಷ್ಟಪಡಬೇಕಾಗ್ತದೆ, ತೊಂದರೆ ಆಗುತ್ತೆ ಅಂತ ತಿಳ್ಕೊಂಡ್ಬಿಟ್ಟು ಅವ್ನು ಮಾಡಲ್ಲ ಆ ಕೆಲಸನ. ಸೊ ಇದು ಬೆಸ್ಟ್ ವೇ. ಕ್ಯಾರೆಟ್ ಆ್ಯಂಡ್ ಸ್ಟಿಕ್ ಆ್ಯಂಡ್ ಕ್ಯಾರೆಟ್ ಪಾಲಿಸಿ ಅಂತ ಹೇಳ್ತಾರೆ. ಈಗ ಮ್ಯಾನ್ ಈಸ್ ಆಲ್ಸೋ ಇವಾಲ್ವ್ಡ್ ಎನಿಮಲ್, ನಥಿಂಗ್ ಬಟ್ ಇವಾಲ್ವ್ಡ್ ಎನಿಮಲ್ ಅಷ್ಟೇ, ಹೈಲಿ ಇವಾಲ್ವ್ಡ್ ಎನಿಮಲ್. ಸೊ ನಾವು ಎನಿಮಲ್ಗೆ ಏನು ಮಾಡ್ತೀವಿ? ಅದು ಸರಿ ಮಾಡಿದರೆ ಅದಕ್ಕೆ ಪ್ರೆಸೆಂಟ್ ಕೊಡ್ತೀವಿ, ಬಿಸ್ಕೆಟ್ ಕೊಡ್ತೀವಿ ತಿನ್ನೋಕ್ಕೆ, ಅಲ್ವಾ? ಈಗ ನಾಯಿ ಫಾರ್ ಎಕ್ಸಾಂಪಲ್. ಆದರೆ ಅದು ತಪ್ಪು ಮಾಡಿದರೆ ಹೊಡಿತೀವಿ. ಇಲ್ಲಿ ಹೊಡಿಬಾರ್ದು, ಅದಕ್ಕೆ ಏನು ಖುಷಿ ಆಗುತ್ತೆ ಅದನ್ನು ತಗೊಳ್ಬೇಕು ಅಷ್ಟೇ. ಈಗ ಆಟ ಆಡೋಕ್ಕೆ ಭಾಳ ಇಷ್ಟ ಇರ್ತದೆ, ಅವತ್ತು ನೀವು ಆಟ ಆಡೋಕ್ಕೆ ಹೋಗಲ್ಲ, ಅಷ್ಟು ಹೇಳಿದ್ರೆ ನೀವು ಸಾಕು, ಅದರಿಂದ ಅದು ಸರಿಯಾದ ದಾರಿಯನ್ನು ತಿಳ್ಕೊಳ್ಳುತ್ತೆ. ಮತ್ತು ನೀವು ಮಗುವಿನ ಒಳ್ಳೆಯ ಗೆಳೆಯ ಆಗಬೇಕು. ಬಿ ಎ ಗುಡ್ ಫ್ರೆಂಡ್ ಟು ಯುವರ್ ಚೈಲ್ಡ್. ನಿಮ್ಗೆ ಯಾವಾಗ ಮಗು ಓಪನ್ ಆಗುತ್ತಂದರೆ ನೀವು ಪ್ರತಿಯೊಂದು ವಿಷಯನ ಅವ್ರಿಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀರಾ. ನಿಮ್ಮ ಮೇಲೆ ವಿಶ್ವಾಸ ಬರಬೇಕು ಅದಕ್ಕೆ. ನೀವು ಅದಕ್ಕೆ ತೊಂದರೆ ಕೊಡೋಲ್ಲ, ನೀವು ಸರಿಯಾದ ಮಾರ್ಗದರ್ಶನ ಮಾಡ್ತೀರಿ ಅಂತ ಯಾವಾಗ ಗೊತ್ತಾಗುತ್ತಲ್ಲ ಆವಾಗ ಅದು ಬಿಚ್ಚಿಡುತ್ತೆ. ಶಾಲೆಯಲ್ಲಿ ಏನು ನಡೀತೆ, ಅದು ಫ್ರೆಂಡ್ಸ್ ಯಾರು, ಎಂಥವ್ರು ಇರ್ತಾರೆ, ಅದೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಯಾವಾಗ ಮಗು ನಿಮ್ಮನ್ನ ಮುಚ್ಚಿಡುತ್ತಲ್ಲ ಆವಾಗ ನಿಮಗೆ ಏನು ನಡೀತೆ ಊರಲ್ಲೆಲ್ಲ ಗೊತ್ತಾಗ್ಬಿಟ್ಟಿರ್ತದೆ, ಅದು ನಿಮಗೆ ಗೊತ್ತಾಗಲ್ಲ ಅದು ಏನಾಗಿದೆ ಅಂಥೇಳಿ. ಸೊ ಅದಕ್ಕೆ ನೀವು ಬಿ ಎ ಗುಡ್ ಫ್ರೆಂಡ್. ಸಜೆಷನ್ಸ್ ಕೊಡಿ, ಈ ಥರ ಮಾಡಿ ಹಿಂಗಾಗುತ್ತೆ, ಈ ಥರ ಮಾಡಿ ತಪ್ಪು ಮಾಡಿದ್ರೆ ಈ ಥರ ತೊಂದರೆ ಆಗುತ್ತೆ ಅಂತ ತಿಳ್ಕೊಂಡು ತಿಳಿಸಿ ಹೇಳಿದರೆ ಮಗು ಅರ್ಥ ಮಾಡ್ಕೊಳ್ಳುತ್ತೆ. ಈ ಬರೀ ನೀವು ಅವರಿಗೆ ಡಾಮಿನೇಟಿಂಗ್ ಆಟಿಟ್ಯೂಡ್, ಹಿಂಗೆ ಮಾಡಬಾರ್ದು, ಈ ಥರ ಮಾಡು, ಸುಮ್ಮನೆ ಪ್ರಶ್ನೆ ಕೇಳೋಂಗಿಲ್ಲ ನೀನು, ಆ ಥರ ಮಾಡಿದರೆ ಮಗು ಒಪ್ಪಲ್ಲ. ಮತ್ತು ಅವು ತಮ್ಮ ತೊಂದರೆಗಳನ್ನು, ಚಿಕ್ಕ ಪುಟ್ಟ ತೊಂದರೆಗಳನ್ನು ತಾವೇ ಪರಿಹಾರ ಮಾಡ್ಕೊಳ್ಳೋಕೆ ನೀವು ಅವಕಾಶ ಕೊಡಿ. ನೀವೇ ಪ್ರತಿಯೊಂದನ್ನು ಅದನ್ನು ಸಾಲ್ವ್ ಮಾಡಬೇಡಿ. ಅವ್ರ ಹೋಮ್ವರ್ಕ್ ನೀವೇ ಮಾಡಬೇಡಿ. ಭಾಳಷ್ಟು ತಾಯಂದಿರಾಗಲಿ ತಂದೆ ಏನು ಮಾಡ್ತಾರೆ, ಅಯ್ಯೋ ಹೋಮ್ವರ್ಕ್ ಮಾಡಿಲ್ಲ, ನಾನು ಮಾಡ್ತೀನಿ ಬಿಡು, ಬಲಗೈಯಿಂದ ಮಾಡಲ್ಲ ಎಡಗೈಯಿಂದ ಬರೆಯೋದು. ಯಾಕಂದರೆ ಟೀಚರ್ಸ್ ಗೊತ್ತಾಗಬಾರ್ದಲ್ಲ ಅಲ್ವಾ? ಆದರೆ ಟೀಚರ್ಸ್ ಅಷ್ಟೇನು ದಡ್ರಲ್ಲ, ಅವ್ರಿಗೆ ಗೊತ್ತಾಗುತ್ತೆ ಇದು ಮಗು ಮಾಡಿದ್ದಲ್ಲ ಪೇರೆಂಟ್ಸ್ ಮಾಡಿದಂತೆ. ಮತ್ತು ನಿಜ ಜೀವನದಲ್ಲಿ ತಮ್ಮ ಇದನ್ನು ತಾವೇ ಟ್ರೈನಿಂಗ್ ತೊಗೊಳ್ಬೇಕು. ನೀವು ಟ್ರೈನಿಂಗ್ ತೊಗೊಂಡು ನೀವು ಜಾಣರಾಗ್ತೀರ, ಮಕ್ಕಳು ಜಾಣರಾಗಲ್ಲ ಅಲ್ವಾ? ದೇ ಶುಡ್ ಲರ್ನ್ ದ ಲೆಸನ್ಸ್. ಅವ್ರ ಪಾಠ ಕಲಿಬೇಕು, ಅವ್ರು ಜಾಣರಾಗಬೇಕಂದ್ರೆ ಅವ್ರ ಕಡೆಯಿಂದ ಹೋಮ್ವರ್ಕ್ ಮಾಡಬೇಕು. ಅವತ್ತು ಹೋಮ್ವರ್ಕ್ ಆಗಲಿ ಅಂತ ತೊಂದರೆ ಇಲ್ಲ, ಅಲ್ಲಿ ಹೋಗಿ ಬಯಸ್ಕೊಳ್ಳಿ, ಮತ್ತು ಮರುದಿವಸ ಸರಿಯಾಗಿ ಮಾಡ್ತಾನೆ ಅಲ್ವಾ? ಅದನ್ನು ನಾವು ಕಲ್ಕೊಳ್ಬೇಕು. ಮತ್ತು ಅವ್ರಿಗೆ ದುಡ್ಡಿನ ಮಹತ್ವವನ್ನು ಹೇಳ್ಕೊಡ್ರಿ. ದುಡ್ಡನ್ನು ಖರ್ಚು ಮಾಡೋದು ಭಾಳ ಈಸಿ, ಆದರೆ ಅದನ್ನು ಹೇಗೆ ಗಳಿಸೋದು, ಎಷ್ಟು ಕಷ್ಟಪಡಬೇಕಾಗುತ್ತೆ ಅದನ್ನು ಅವ್ರಿಗೆ ಗೊತ್ತಾಗಬೇಕು. ಅದನ್ನು ನೀವು ತಿಳಿಸಿ ಹೇಳಿ. ದುಡ್ಡನ್ನು ಹೇಗೆ ಮಾಡಬೇಕು, ಆಮೇಲೆ ದುಡ್ಡನ್ನು ಹೇಗೆ ಖರ್ಚು ಮಾಡಬೇಕು, ದುಡ್ಡನ್ನು ಹೇಗೆ ಉಳಿಸ್ಬೇಕು, ಯಾಕೆ ಉಳಿಸ್ಬೇಕು ಅದನ್ನು ಹೇಳ್ಕೊಡಿ. ಆಮೇಲೆ ಅವ್ರು ಸ್ವಲ್ಪ 10 ವರ್ಷ 12 ವರ್ಷ ಆದಮೇಲೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಅವ್ರ ಕಡೆಯಿಂದ. ಅವರೇ ದುಡ್ಡನ್ನು ಹಾಕಬೇಕು, ದುಡ್ಡನ್ನು ತೆಗಿಬೇಕು, ಬ್ಯಾಂಕಿಂಗ್ ಆಪ್ರೇಷನ್ ಯಾವ ಥರ ಇರ್ತದೆ ಅದನ್ನೂ ಅವ್ರಿಗೆ ಅರ್ಥ ಆಗುತ್ತೆ. ಆಮೇಲೆ ಸಣ್ಣ ಪುಟ್ಟ ಮನೆಗೆ ಏನೋ ಸಾಮಾನು ಬೇಕಂದರೆ ನೀವೇ ತರಕ್ಕೆ ಹೋಗಬೇಡಿ, ಮಕ್ಕಳನ್ನ ಕಳಿಸ್ಕೊಡಿ, ನೀವು ತೊಗೊಂಬಾ ಅಂತ ಹೇಳ್ರಿ. ಅವನೇನಾರು ಸಾಮಾನು ತೊಗೊಳ್ಬೇಕಂದ್ರೆ ತೊಗೊಳ್ಳಿ, ಆದರೆ ಅವ್ನು ಯಾವ ಥರ ದುಡ್ಡು ಖರ್ಚು ಮಾಡಿದ, ನೀವು 100 ರೂಪಾಯಿ ಬೇಕಾ ತೊಗೋ, ಅದು ಯಾವ ಥರ ಖರ್ಚು ಮಾಡಿದ ನನಗೆ ಲೆಕ್ಕ ಕೊಡು ಕೇಳಬೇಕು ನೀವು. ಆವಾಗ ಅದನ್ನು ಸುಮ್ಮನೆ ಉಡಾಯಿಸೋಕ್ಕೆ ಪ್ರಯತ್ನ ಮಾಡಲ್ಲ, ಯಾಕಂದ್ರೆ ನಾವು ಅಕೌಂಟ್ ಕೊಡಬೇಕಲ್ಲ ನಿಮಗೆ. ಈವನ್ ಅವ್ರು ನಾರಾಯಣ ಮೂರ್ತಿ ಇದ್ದರಲ್ಲ, ಅವರು ಇನ್ಫೋಸಿಸ್ನವರು, ಅವರು ಹೇಳ್ತಾರೆ, ನನ್ನ ಮಗ ಕೇಳಿದಾಗ ಎಷ್ಟು ಬೇಕಾ, 1000 ರೂಪೀಸ್ ಬೇಕಾ ತೊಗೋ, ಅದು ಅಕೌಂಟ್ ಕೊಡ್ಬೇಕು ನೀ. ಆವಾಗ ಒಳ್ಳೆಯ ಮಗ ಬೆಳೆದ, ಈಗ ಒಳ್ಳೆ ಸ್ಕಾಲರ್ ಆಗಿದ್ದಾನೆ, ಒಳ್ಳೆ ಕೆಲಸ ಮಾಡ್ತಾಯಿದ್ದಾನೆ ನೋಡಿ. ಅಂದರೆ ಅಂಥ ಹೈ ಪೋಸ್ಟ್ನಲ್ಲಿ ಇದ್ದವ್ರು ಸಹಿತ ಅವರಿಗೆ ಕೋಟಿಗಟ್ಟಲೆ ಆದಾಯ ಇರ್ತದೆ, ಆದರೆ ಹಣನ ಉಡಾಯಿಸೋದು ಬೇಡ ಅಂತ. ಹಣದ ಮಹತ್ವ ಗೊತ್ತಿರಬೇಕು. ಸೊ ನಿಮ್ಮ ಮಕ್ಕಳಿಗೆ ಹಾಗೆ ನಿಮ್ಮ ಲೆವೆಲ್ನಲ್ಲಿ ಹಣದ ಮಹತ್ವ ಅವ್ರಿಗೆ ಗೊತ್ತಿರಬೇಕು, ಅದು ನೀವು ಕಲಿಸ್ಕೊಡಿ. ಮತ್ತು ನಿಮ್ಮ ಮಕ್ಕಳನ್ನ ಬೇರೆ ಮಕ್ಕಳಿಗೆ ಹೋಲಿಸ್ಬೇಡಿ.
ಏನು ಹೇಳ್ತೇವೆ, ನೋಡು ಅವ್ನು ನಿನಗೆಲ್ಲ ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾನೆ, ನಿನಗೇನಾಗಿದೆ ದಾಡಿ, ನಿನಗೆಲ್ಲ ಕೊಡಿಸ್ತಾ ಇದ್ದೇವೆ, ನೀನು ಏನು ಕೇಳಿದ್ದು ನಾವು ಇಲ್ಲ ಅಂತೇಳಿಲ್ಲ, ಆದರೂ ಸಹಿತ ಅವನು ಚೆನ್ನಾಗಿ ಓದ್ತಾನೆ. ಅವನು ಕಂಪೇರ್ ಮಾಡಿದರೆ ಇವನಿಗೆ ಕೀಳರಿಮೆ ಶುರುವಾಗುತ್ತೆ. ನಾನು ಅವನ ಸ್ಟ್ಯಾಂಡರ್ಡ್ ಹೋಗೋಕ್ಕಾಗಲ್ಲ ಅಂತ ಅದನ್ನ ಆ ಸ್ಟ್ಯಾಂಡರ್ಡ್ ಹೋಗೋಕ್ಕೆ ಪ್ರಯತ್ನ ಮಾಡಲ್ಲ. ಅವನಿಗೆ ಮನಸ್ಸಿಗೆ ಖಿನ್ನತೆ ಉಂಟಾಗ್ತದೆ, ಡಿಪ್ರೆಷನ್ ಸ್ಟಾರ್ಟ್ ಆಗುತ್ತೆ. ಈಗ ಅಣ್ಣ ತಮ್ಮಂದ್ರಲ್ಲೇ ಅಥವಾ ಅಕ್ಕ ತಂಗಿದ್ರಲ್ಲಿ ನಾವು ಅದನ್ನು ಕಂಪೇರ್ ಮಾಡೋಕತ್ತೀವಿ, ಏನಾಗುತ್ತೆ, ಆ ಅಣ್ಣ ಅಥವಾ ತಮ್ಮನ್ನು ದ್ವೇಷ ಶುರು ಮಾಡ್ತಾನೆ. ಅವನಿಂದ ನನಗೆ ಬೇಗ ಬರ್ತಾಯಿದೆ ಆ ಥರ ಯೋಚನೆ ಮಾಡ್ತಾನೆ. ಸೊ ಅದರಿಂದ ಯಾವ ಒಳ್ಳೆಯ ಇದನ್ನು ಆಗೋದಿಲ್ಲ, ಕೆಟ್ಟ ಪರಿಣಾಮನೇ ಜಾಸ್ತಿ ಆಗ್ತದೆ. ಸೊ ಅದಕ್ಕೆ ಒಬ್ರಿಗೊಬ್ರು ಹೋಲಿಸ್ಬೇಡಿ. ಆಮೇಲೆ ಶಾಲೆಯಲ್ಲಿ ಸಹಿತ ನೋಡು ಅವನು ಫಸ್ಟ್ ರ್ಯಾಂಕ್ ಬಂದ, ನೀನು ಫಸ್ಟ್ ರ್ಯಾಂಕ್ ಬರಬೇಕು. ಅವನಿಗೆ ಕಡಿಮೆ ಸ್ಕೋರ್ ಮಾಡಿದ್ದು ಇವನಿಗೆ ಖುಷಿಯಾಗುತ್ತೆ, ತಾನು ಜಾಸ್ತಿ ಮಾಡಿದ್ದಲ್ಲ. ಅದಕ್ಕೆ ಅವನು ತನ್ನ ಜೊತೆಗೆ ಕಾಂಪೀಟ್ ಮಾಡಬೇಕು. ನಾನು ಈ ಸಲ 80 ಮಾರ್ಕ್ ತೊಗೊಂಡಿದ್ದೀನಿ, ನೆಕ್ಸ್ಟ್ ಟೈಮ್ ನಾನು 85 ತೊಗೊಳ್ಬೇಕು ಅಂತ. ಸೊ ಹಿ ಶುಡ್ ಕಾಂಪೀಟ್ ವಿದಿನ್ ಹಿಮ್ಸೆಲ್ಫ್. ತಾನು ಕಾಂಪಿಟೇಷನ್ ಮಾಡಬೇಕು ಹೊರತು ಬೇರೆಯವ್ರು ಕೂಡ ಕಾಂಪೀಟ್ ಮಾಡೋಕ್ಕೆ ಹೋಗ್ಬಾರ್ದು. ಅರ್ಥ ಆಯ್ತಾ? ಸೊ ಇದು ಒಂದು ಮುಖ್ಯವಾದ ವಿಷಯ. ಮತ್ತು ನಿಮ್ಮ ಜೀವನದಲ್ಲಿ ಈಡೇರಿದಂಥ ಆಸೆಗಳನ್ನು ಮಕ್ಕಳ ಮೂಲಕ ಈಡೇರ್ಸೋಕ್ಕೆ ಪ್ರಯತ್ನ ಮಾಡಬಾರ್ದು. ನೀವು ವೈದ್ಯರಾಗಬೇಕಂತೀರಿ, ಅಥವಾ ನೀವು ಇಂಜಿನಿಯರ್ ಆಗ್ಬೇಕಂತೀರಿ, ಅಥವಾ ಲಾಯರ್ ಆಗ್ಬೇಕಂತಿರ್ತೀರಿ, ನಿಮ್ಗೆ ಆಗಲ್ಲ. ಸೊ ಮಗು ಲಾಯರ್ ಆಗಲಿ, ಮಗು ವೈದ್ಯರಾಗಲಿ ಅಂತ ನೀವು ಪ್ರಯತ್ನ ಮಾಡ್ತಿರ್ತೀರ. ಅದ್ರದ್ದು ಏನಾಗುತ್ತೆ, ಮಗು ಬೇರೆಯೇ ಇಷ್ಟ ಇರ್ತದೆ, ಅದು ಆಗೋದು ಬೇರೆಯೇ. ಅವ ಆಗೋದೇ ಯಾವುದೋ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕಂತಿರ್ತದೆ, ನೀವು ಅವನು ವೈದ್ಯ ಆಗಿ ಟ್ರೈ ಮಾಡ್ತಾಯಿರ್ತೀರ. ಸೊ ಅಲ್ಲಿ ಕ್ಲ್ಯಾಶ್ ಆಗುತ್ತೆ. ಸೊ ಮಗು ತನಗೇನು ಬೇಕೋ ಅದು ಆಗಲ್ಲ, ಸಕ್ಸಸ್ಫುಲ್ ಆಗಲ್ಲ. ಸೊ ಅದಕ್ಕೆ ಅವನಿಗೇನು ಮನಸ್ಸಿನಲ್ಲಿ ಇಷ್ಟ ಇದೆ, ಅವಳಿಗೇನು ಆಸೆ ಇದೆ, ಅದನ್ನು ನೀವು ತಿಳ್ಕೊಳ್ಳಿ. ಅದಕ್ಕೆ ನೀವು ಎನ್ಕರೇಜ್ಮೆಂಟ್ ಕೊಡಿ. ಅದರಿಂದ ಮಗುವಿಗೆ ಒಳ್ಳೆಯದು, ನಿಮಗೂ ಒಳ್ಳೆಯದಾಗತ್ತೆ ಅಲ್ವಾ? ಮತ್ತು ಮಗುವಿಗೆ ಬರೀ ಗೆಲುವಲ್ಲ, ಸೋಲನ್ನು ಎದುರಿಸೋಕ್ಕೆ ಅವಕಾಶ ಕೊಡಬೇಕು, ನೀವು ತಿಳಿಸ್ಕೊಡ್ಬೇಕು. ಯಾಕಂದರೆ ಪ್ರತಿ ಸಲ ನಾವು ಸಕ್ಸಸ್ಫುಲ್ ಆಗೋಲ್ಲ ಲೈಫ್ನಲ್ಲಿ. ಯಾರೇ ಇರಲಿ, ಎಂಥ ಗ್ರೇಟ್ ಪರ್ಸನ್ ಇದ್ದರೂ ಅವನು ಫೇಲ್ಯೂರ್ ಆಗ್ತಾನೆ ಇರ್ತದೆ. ಈಗ ಸಕ್ಸಸ್ ಹೇಗೆ ಬರ್ತದೆ ಅದ್ರ ಥರ ಫೇಲ್ಯೂರ್ನೂ ಆಗೇ ಆಗುತ್ತೆ. ಸೊ ನಾವು ಸಕ್ಸಸ್ ಮತ್ತು ಫೇಲ್ಯೂರ್ನ ಒಂದೇ ದೃಷ್ಟಿಯಿಂದ ಕಾಣಬೇಕಾಗ್ತದೆ. ಇದು ಸ್ಪೋರ್ಟ್ಸ್ನಲ್ಲಿ ಭಾಳ ಮುಖ್ಯ. ಸ್ಪೋರ್ಟ್ಸ್ನಲ್ಲಿ ನಾವು ಗೆಲ್ತೀವಿ, ಸೋಲ್ತೀವಿ ಅಲ್ವಾ? ನಾವು ಸೋಲನ್ನು ಮತ್ತು ಗೆಲುವನ್ನು ಒಂದೇ ಮುಖದಿಂದ ನೋಡಬೇಕು, ಒಂದೇ ದೃಷ್ಟಿಯಿಂದ ನೋಡಬೇಕು. ಆವಾಗ ಮಾತ್ರ ನಾವು ಸಕ್ಸಸ್ಫುಲ್ ಆಗ್ತದೆ. ಇಲ್ಲದೆ ನಾವು ಸೋತು ಅಂತ ಹೇಳಿ ಡಿಫೀಟ್ ಫೇಸ್ ಮಾಡೋಕ್ಕಾಗಲ್ಲ. ಅಂದರೆ ಜೀವನದಲ್ಲೂ ಹಾಗೇ. ಈಗ ಪರೀಕ್ಷೆಯಲ್ಲಿ ಫೇಲ್ ಆಗ್ಬೋದು, ಪರೀಕ್ಷೆ ಫೇಲ್ ಆದ ತಕ್ಷಣ ದಟ್ ಇಸ್ ನಾಟ್ ದ ಎಂಡ್ ಆಫ್ ದಿ ಲೈಫ್. ಎಲ್ಲರೂ ತುಂಬ ಬ್ರಿಲಿಯಂಟ್ ಇರಬೇಕಂತಿಲ್ಲ. ಈಗ ಫೋರ್ಡ್ ಗೊತ್ತಿರ್ಬೋದು, ಅವನು SSLC ಪಾಸ್ ಆಗಿರಲಿಲ್ಲ. ಸೊ ಸಚ್ ಎ ಎಂಟರ್ಪ್ರೈಸಿಂಗ್ ಪರ್ಸನ್, ಹಿ ಬಿಕಮ್ ಸಕ್ಸಸ್ಫುಲ್. ಸೊ ಸಕ್ಸಸ್ಫುಲ್ ಆಗಬೇಕಂದ್ರೆ ಹೈಲಿ ಕ್ವಾಲಿಫೈಡ್ ಇರಬೇಕಂತೇನಿಲ್ಲ, ನಿಮಗೆ ವ್ಯವಹಾರ ಜ್ಞಾನ ಇದ್ದರೆ ಸಾಕು. ಅರ್ಥ ಆಯ್ತಾ? ಮತ್ತು ಒಂದೆರಡು ಉದಾಹರಣೆ ಕೊಡ್ತೇನೆ, ಲೈವ್ ಎಕ್ಸಾಂಪಲ್ಸ್ ಏನಾಯ್ತು ಅಂತ ತಿಳ್ಕೊಂಡ್ಬಿಟ್ಟು ಅದನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಒಬ್ಬ ಮೆಡಿಕಲ್ ಕಾಲೇಜ್ ಪ್ರೊಫೆಸರ್ ಹೇಳಿದ್ದು, ಅವರು ಗುಲ್ಬರ್ಗ ಮೆಡಿಕಲ್ ಕಾಲೇಜ್ನಲ್ಲಿ ಹಾಸ್ಟೆಲ್ ವಾರ್ಡನ್ ಆಗಿರ್ತಾರೆ. ಆವಾಗ ಹಾಸ್ಟೆಲ್ ಇನ್ಸ್ಪೆಕ್ಷನ್ ಹೋಗ್ತಾರಲ್ಲ, ಅವರು ಸ್ಟಾಫ್ ಕರ್ಕೊಂಡು ಹೋಗಿರ್ತಾರೆ. ಶನಿವಾರ ದಿವಸ ಬೆಳಗ್ಗೆ 10:30 11 ಗಂಟೆ ಆಗಿರುತ್ತೆ. ಎಲ್ಲ ರೂಮ್ನಲ್ಲಿ ಯಾರೂ ಇರೋಲ್ಲ, ಎಲ್ಲರೂ ಕಾಲೇಜಿಗೆ ಹೋಗಿರ್ತಾರೆ, ಮೆಡಿಕಲ್ ಕಾಲೇಜಿಗೆ. ಒಬ್ಬ ಹುಡುಗ ಮಾತ್ರ ಮನೆ ರೂಮ್ನಲ್ಲಿ ಲಾಕ್ ಮಾಡ್ಕೊಂಡು ಮಲಗಿರ್ತಾನೆ. ಟ್ಯಾಪ್ ಮಾಡಿ ಎಬ್ಬಿಸ್ತಾರೆ. ಇಲ್ಲ ಯಾಕೆ ಹೋಗಲಿಲ್ಲ ಇದಕ್ಕೆ ಕಾಲೇಜ್ ಅಟೆಂಡ್ ಮಾಡಲಿಲ್ಲ ಅಂತ ಕೇಳಿದಕ್ಕೆ ಅವ್ನು ಹೇಳ್ತಾರೆ, ಇಲ್ಲ ನಿನ್ನೆ ಪಾರ್ಟಿ ಇತ್ತು ಹೋಗಿದ್ದೆ, ನೋಡಿದರೆ ಅಲ್ಲೆಲ್ಲೇ ಮದ್ಯದ ಬಾಟ್ಲ್ಗಳು ಬಿದ್ದಿರ್ತಾವೆ, ಸಿಗರೇಟ್ ಬಟ್ಸ್ ಎಲ್ಲ ಬಿದ್ದಿರುತ್ತೆ, ಅರ್ಧಂಬರ್ಧ ತಿನ್ನಂಥ ಪ್ಲೇಟ್ಸ್ ಬಿದ್ದಿರ್ತಾವೆ, ಬಟ್ಟೆ ಎಲ್ಲ ಬಿಸಾಕಿರ್ತಾನೆ. ಹೇಳ್ತಾರೆ, ನೋಡಿ ಇದೆಲ್ಲ ಸಿಸ್ಟಮೆಟಿಕ್ ಇದೆಲ್ಲ, ಮತ್ತು ಇವೆಲ್ಲ ಕೆಟ್ಟ ಚಟಗಳನ್ನು ಮಾಡಬಾರ್ದು, ನೀನು ವೈದ್ಯ ಆಗ ಮುಂದೆ ಈ ಥರ ನೀನು ನಡ್ಕೊಂಡ್ರೆ ಹೇಗೆ ವೈದ್ಯ ಆಗ್ತೀಯ ಅಂತ ಕೇಳ್ತಾರೆ. ಅವನು ಏನೋ ಉಡಾಫೆ ಮಾತು ಹೇಳಿ ಕಳಿಸ್ಬಿಡ್ತಾನೆ. ಅವ್ರಿಗೆ ಬೇಜಾರಾಗುತ್ತೆ. ಅವ್ರ ಪೇರೆಂಟ್ಸ್ಗೆ ಪತ್ರ ಬರ್ತಾರೆ, ಇದೊಂದು 20 ವರ್ಷದ ಹಿಂದಿನ ಕಾಲ, ನಿಮ್ಮ ಮಗ ಈ ಥರ ಮಾಡ್ತಾಯಿದ್ದಾನೆ, ಅವ್ನು ಓದಿನಲ್ಲಿ ಯಾವುದು ಗಮನ ಕೊಡ್ತಾಯಿಲ್ಲ, ಇಂಥ ಕೆಟ್ಟ ಚಟಗಳನ್ನೆಲ್ಲ ಹ್ಯಾಬಿಟ್ ಮಾಡ್ಕೊಂಡಿದ್ದಾನೆ. ಸೊ ಅವನಿಗೆ ಬಂದು ನೀವು ಬುದ್ಧಿ ಹೇಳಿ, ನಾವು ಹೇಳಿದ್ರೆ ಕೇಳ್ತಾಯಿಲ್ಲ ಅವನು. ಅದು ಒಂದು ವಾರ ಆದಮೇಲೆ ಅವರ ತಂದೆ, ಅವರು ವೈದ್ಯರೇ, ಫ್ಯಾಮಿಲಿ ಫಿಸಿಷಿಯನ್, ಡೆಲ್ಲಿಯಲ್ಲೇ ಇರ್ತಾರೆ. ನಾನು ದುಡಿತೇನೆ, ನಾನು ದುಡ್ಡು ಕಳಿಸ್ತೇನೆ, ನೀವ್ಯಾರಿಗೆ ಕೇಳೋರು, ನಿಮಗೇನು ತೊಂದರೆ ಅದು ಅವ್ರು ಹೇಳ್ತಾರೆ. ಅದಕ್ಕೆ ಇವ್ರು ಭಾಳ ಬೇಜಾರಾಗುತ್ತೆ. ಅವೇನೋ ಹಾಳಾಗಿ ಹೋಗಲಿ ಅಂತ ಬಿಟ್ಬಿಡ್ತಾರೆ. ಆಮೇಲೆ ಹಾಸ್ಟೆಲ್ ಬಿಟ್ಬಿಟ್ಟು ಹೊರಗಡೆ ಪ್ರೈವೇಟ್ ರೂಮ್ನಲ್ಲೇ ಇರ್ತಾನೆ. ಅವನು MBBS ಪಾಸ್ ಆಗೋಲ್ಲ, ಹಾಗೆ ವಾಪಸ್ ಹೋಗ್ತಾನೆ ಒಂದು 10 ವರ್ಷ ಆದಮೇಲೆ. ಸೊ ಇದು ಒಂದು ಅವನು ಏನಾದ ಅಂತ ನೀವೇ ಊಹೆ ಮಾಡ್ಕೊಳ್ಳಿ. ಇನ್ನೊಂದು ಇದರಲ್ಲಿ ಒಬ್ಬ ಹುಡುಗಿ, ಅವಳು ಇಲ್ಲಿ ಇದು ಸಿಮ್ಸ್ ಮೆಡಿಕಲ್ ಕಾಲೇಜ್ ಓದ್ತಾ ಇರ್ತಾಳೆ, ಒಂದು 10 ವರ್ಷದ ಹಿಂದಿನ ಮಾತಿದು. ಪೇರೆಂಟ್ಸ್ ಅಂದರೆ ತಾಯಿ ಫೋನ್ ಮಾಡ್ತಾಳೆ,
ಬೆಂಗಳೂರಿಂದ ಫೋನ್ ಮಾಡಿ ಹೇಳ್ತಾಳೆ, ನನ್ನ ಮಗಳು ಹೌಸ್ ಸರ್ಜನ್ಸಿ ಮಾಡ್ತಾಯಿದ್ದಾಳೆ ನಿಮ್ಮಲ್ಲಿ, ಅವಳ ಹೆಸರು ವೀಣಾ ಅಂತ. ಅವಳು 2 ದಿವಸದಿಂದ ನನಗೆ ಫೋನ್ ಮಾಡಿದ್ರೆ ಮಾತಾಡ್ತಾಯಿಲ್ಲ, ದಯವಿಟ್ಟು ಆಕೆಗೆ ಕಾಂಟ್ಯಾಕ್ಟ್ ಮಾಡಿ ತಿಳಿಸಿ ನನಗೆ ಫೋನ್ ಮಾಡೋದಕ್ಕೆ. ವೀಣಾ ಅಂತ ಯಾರಿದ್ದಲ್ಲ ಅಂತ ಅವರು ಇದರಲ್ಲಿ ವಿಚಾರಿಸ್ತಾರೆ ಹಾಸ್ಪಿಟ್ಲಲ್ಲಿ. ಕೇಳಿದರೆ ಇಲ್ಲ ವೀಣಾ ಅಂತ ಯಾರು ಹೌಸ್ ಸರ್ಜನ್ ಇಲ್ಲ ನಮ್ಮಲ್ಲಿ ಅಂತ. ಕೊನೆಗೆ ಅವ್ರ ಪೇರೆಂಟ್ ಫೋನ್ ಮಾಡಿ ಹೇಳ್ತಾರೆ, ಇಲ್ಲ ನಮ್ಮಲ್ಲಿ ಯಾರು ಹೌಸ್ ಸರ್ಜನ್ ಇಲ್ಲ, ಹಾಗೇನಿದ್ರೆ ನಿಮಗೆ ತಪ್ಪಿದಾಗಿದ್ದರೆ ಬಂದು ಭೇಟಿಯಾಗಿ ನೋಡೋಣ, ಹುಡ್ಕೋಣ ಅಂತ. ಅವಳು ಬಂದ ಮೇಲೆ ಒಂದು 2-3 ದಿವಸ ಹುಡುಕಾಡಿದ್ಮೇಲೆ ಗೊತ್ತಾಗುತ್ತೆ ಅವಳು ಇನ್ನೂ ಫಸ್ಟ್ MBBS ಓದ್ತಿರ್ತಾಳೆ. ಅವಳು ಬಂದು 6 ವರ್ಷ 7 ವರ್ಷ ಆಗಿರುತ್ತೆ. ಆದರೆ ಇವರು ಪೇರೆಂಟ್ಸ್ ಬರೀ ಪ್ರತಿ ವರ್ಷ ಅವ್ರಿಗೆ ದುಡ್ಡು ಕಳಿಸ್ತಿರ್ತಾರೆ, ತಿಂಗಳ ಆಕೆಗೆ ದುಡ್ಡು ಕೊಡ್ತಿರ್ತಾರೆ. ಆದರೆ ಅವಳು ಏನು ಕಾಲೇಜಿಗೆ ಹೋಗ್ತಾ ಇದ್ದಾಳಿಲ್ಲ ಅದನ್ನು ಗೊತ್ತಿಲ್ಲ ಅವರಿಗೆ. ಅವಳೆಲ್ಲ ಹೇಳ್ತಿರ್ತಾರೆ, ನಾನು ಫಸ್ಟ್ ಇಯರ್ ಪಾಸ್ ಆದೆ, ಸೆಕೆಂಡ್ ಇಯರ್ ಪಾಸ್ ಆದೆ ಅಂತ, ಈ ಸಲ ನಾನು ಹೌಸ್ ಸರ್ಜನ್ಸಿ ಮಾಡ್ತಾಯಿದ್ದೀನಿ, ದುಡ್ಡು ಕಳಿಸಿ ಅಂದಿರ್ತಾರೆ. ಅವರು ಒಂದು 4 ದಿವಸ ಕಳ್ಸೋಕ್ಕಾಗಿರಲ್ಲ, ಅದಕ್ಕೆ ಅವಳು ಮಾತಾಡ್ತಿರ್ತಲ್ಲ. ಈ ಥರ ಆಗಿರುತ್ತೆ. ಕೊನೆಗೆ ಹುಡುಗಿ ತಾಯಿ ಬಂದುಬಿಟ್ಟು ಒಂದು ಮನೆ ಮಾಡಿಕೊಂಡು ಕಾಲೇಜ್ ಪಕ್ಕದಲ್ಲಿ ಇರ್ತಾಳೆ. ಆಮೇಲೆ ಹುಡುಗಿದು ಮನೆಯಲ್ಲೇ ಇಟ್ಕೊಂಡು ಆಕೆ ಓದಿಸ್ತಾಳೆ, ಕಾಲೇಜ್ಗೆ ಸರಿಯಾಗಿ ಅಟೆಂಡ್ ಮಾಡ್ತಾಳೆ, ಟೀಚರ್ಸ್ ಕೂಡ ಹೋಗಿ ಪ್ರೊಫೆಸರ್ಸ್ ಕೂಡ ಮಾತಾಡ್ತಾ ಇರ್ತಾಳೆ. ಕೊನೆಗೆ MBBS ಮುಗಿಸ್ಕೊಂಡು ಅವಳು ಸಕ್ಸಸ್ಫುಲ್ ವೈದ್ಯಾಗಿ ಬಂದು ಬರ್ತಾಳೆ. ಸೊ 2 ಎಕ್ಸಾಂಪಲ್. ಅಂದರೆ ಏನು, ಇದು ಕಟ್ಟುಕತೆ ಅಲ್ಲ, ನಿಜವಾಗಿ ನಡೆದಿರೋ ಇವು. ಸೊ ನಾವು ಮಕ್ಕಳನ್ನ ಯಾವ ಥರ ನಾವು ಅವ್ರನ್ನ ಕಾಳಜಿ ವಹಿಸಿ ನಾವು ನೋಡಿಕೊಂಡ್ರೆ ಅವರು ಒಳ್ಳೆಯ ನಾಗರಿಕರಾಗ್ತಾರೆ, ತಮ್ಮ ಸ್ವಂತ ಕಾಲ ಮೇಲೆ ನಿಂತ್ಕೊಳ್ತಾರೆ. ಸೊ ಸಮಾಜದಲ್ಲಿ ಹೊಂದ್ಕೊಂಡು ಹೋಗ್ತಾರೆ. ಇಲ್ಲದಿದ್ದರೆ ಅವ್ರ ಜೀವನ ಹಾಳಾಗುತ್ತೆ, ನಮಗೂ ಲಾಸ್. ಅದಕ್ಕೆ ಟೈಮ್ ಲಿಮಿಟ್ ಮಾಡಿ. ಮನೆಯಲ್ಲಿ ನೀವು ರಿಸ್ಟ್ರಿಕ್ಟ್ ಮಾಡ್ಬೋದು. ಸ್ಕೂಲ್ ತನಕ ನೀವು ಸೆಲ್ ಫೋನ್ ಕೊಡಬಾರ್ದು. ಮನೆಯಲ್ಲಿದ್ದಾಗ ಅವ್ರಿಗೆ ಅರ್ಧ ಗಂಟೆ ಟೈಮ್ ಕೊಡಿ. ಬಟ್ ಓನ್ಲಿ ಥಿಂಗ್ ಅಂದರೆ ವೆನೆವರ್ ದೇ ಆರ್ ಯೂಸಿಂಗ್ ಕಂಪ್ಯೂಟರ್ ಆರ್ ಮೊಬೈಲ್, ದ ಡೋರ್ ಶುಡ್ ಬಿ ಕೆಪ್ಟ್ ಓಪನ್. ಯಾಕಂದ್ರೆ ನೀವು ಎನಿ ಟೈಮ್ ನೀವು ಬಂದು ನೋಡೋಂಗಿರ್ಬೇಕು, ಅವ್ರು ಏನು ನೋಡ್ತಾ ಇದ್ದಾರೆ, ವಾಚ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೀವು ಗಮನ ಇಟ್ಟಿರ್ಬೇಕು. ಕೊಡಿ, ಟೈಮ್ ಕೊಡಿ. TV ನೋಡೋದಕ್ಕೆ ಟೈಮ್ ಕೊಡಿ, ಒಂದು ಅರ್ಧ ಗಂಟೆ ಟೈಮ್ ಅಷ್ಟೇ, ಅದಕ್ಕಿಂತ ಜಾಸ್ತಿ ನೀವು ನೋಡೋಂಗಿಲ್ಲ. ಅದರಿಂದ ಏನು ಅಪಾಯಗಳು ಅದನ್ನು ತಿಳಿಸಿ ಹೇಳಿ ಅವರಿಗೆ. ವಾಟ್ ಆರ್ ದ ಎಡಿಕ್ಷನ್ ಆಗ್ಬೋದು, ಮತ್ತು ಮಾನಸಿಕವಾಗಿ ಅವರಿಗೆ ತೊಂದರೆಗಳಾಗ್ತಾವೆ, ಅದನ್ನೆಲ್ಲ ತಿಳಿಸಿ ಹೇಳಿದರೆ ಅವ್ರು ಅರ್ಥ ಮಾಡ್ಕೊಳ್ತಾರೆ. ಸೊ ಟೈಮ್ ರಿಸ್ಟ್ರಿಕ್ಟ್ ಮಾಡೋದು ಒಳ್ಳೆಯದು. ಆಮೇಲೆ ನಾವು ಅದನ್ನು ಜಾಸ್ತಿ ಮಾಡ್ಬಾರ್ದು. ನಾವೇ ಯಾವಾಗಲೂ ಟಿ ವಿ ನೋಡ್ತಾ ಕೂತ್ಕೊಂಡು ನೀವು ನೋಡಬೇಡ್ರಿ ಅಂತ ಹೇಳಿದರೆ ತಪ್ಪಲ್ವಾ? ಅವರು ಕೇಳಲ್ಲ. ತಾವು ಹೇಳ್ತಾ ನೋಡ್ತಾರೆ, ನಮಗೆ ಮಾತ್ರ ಬೇಡ ಅಂತಾರಲಿ ಅಂತ. ಅದಾಗಬಾರ್ದು.